ಯಾವುದೇ ಪ್ರಾಬ್ಲಮ್ ಆಗಿಲ್ಲ, ಕ್ಲಾಸಸ್ ನಡೀತಾ ಇದೆ. ಇನ್ನು ಮುಂದೆ ಜನಕ್ಕೆ ಹೆಚ್ಚು ಜನಕ್ಕೆ ಕನ್ನಡ ಕಲಿಯಕ್ಕೆ ಆಸಕ್ತಿ ಇದೆ. ಹೇಗೆ ಮಾಡಬಹುದು ಅನ್ನೋದನ್ನ ನೆಕ್ಸ್ಟ್ ನಾವು ಕೂತ್ಕೊಂಡು ಮಾತಾಡಿ ಹೆಚ್ಚು ಜನರಿಗೆ ನಾವು ತಲುಪಿಸ್ತೇವೆ. ನೀವು ಪೇಪರಿಗೆ ಬಂದಿದ್ದನ್ನು ನೋಡಿ ನೀವು ಬಂದಿದ್ದೀರಿ. ಸುಮಾರು ಜನರಿಗೆ ಇಂಟರ್ನೆಟ್ನಿಂದ ಗೊತ್ತಾಗುತ್ತೆ. ಕೆಲವರಿಗೆ ಪರ್ಸನಲ್ ಮೌತ್ ಡ್ಯಾಮಾರ್ಕಿಂಗ್ ಇರುತ್ತೆ. ಇಲ್ಲಿ ಏನು ಒಂದೇ ಒಂದು ಅಡ್ವಾಂಟೇಜ್ ಅಂದರೆ ಎಚ್ ಜಿ ರೋಡ್ ಅಂದರೆ ಬೆಂಗಳೂರಿಗೆ ಸ್ವಲ್ಪ ಸೆಂಟ್ರಲ್ ಪ್ಲೇಸ್ ಥರ ಇದೆ. ಆಮೇಲೆ ವಾರದಲ್ಲಿ ಒಂದೇ ಕ್ಲಾಸ್, ವೀಕ್ ಡೇಸಲ್ಲಿ ಬರೋ ಪ್ರಾಬ್ಲಮ್ ಇಲ್ಲ. ಅದರಿಂದ ಇದು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಬೆಂಗಳೂರಲ್ಲಿ ನನಗೆ ಗೊತ್ತಿರೋ ಹಾಗೆ ಸುಮಾರು ಜನ ಕನ್ನಡ ಕ್ಲಾಸ್ ಮಾಡ್ತೀವಿ ಅಂತ ಅಟೆಂಪ್ಟ್ ಮಾಡ್ತಾರೆ, ಒಂದು ಬ್ಯಾಚ್ ಮಾಡ್ತಾರೆ, ನಿಲ್ಲಿಸ್ತಾರೆ. ಇವರು ಹೇಳಿದಾಗೆ ನಾನು ಸುಮಾರು ಕ್ಲಾಸ್ ನೋಡಿದ್ದೀನಿ. ಕ್ಲಾಸು ಪ್ರಾಪಗಂಡ ಆಗಿದೆ, ಪೇಪರ್ನಿಂದ ಫೋಟೋ ಬಂದಿದೆ. 4 ಜನ, 5 ಜನ, 3 ಜನ, 2 ಆ ಥರದ್ದೆಲ್ಲ ಇದೆ. ಆಮೇಲೆ ಮೆಜಾರಿಟಿ ಕ್ಲಾಸಸ್ ಇನ್ ಬ್ಯಾಂಕು ಸ್ಪೋಕನ್ ಕನ್ನಡ ಹೇಳ್ಕೊಡ್ತಾರೆ. ಎಕ್ಸ್ಕ್ಲೂಸಿವ್ಲಿ ಇದು ಕಾನ್ವರ್ಸೇಷನ್ ಕನ್ನಡ ಇದೆಯಲ್ಲ, ಸ್ಪೋಕನ್ ಕನ್ನಡ, ಇದನ್ನೇ ಯಾರು ಮಾಡ್ತಾ ಇಲ್ಲ. ಸೊ ಆದ್ದರಿಂದ ಎಲ್ಲ ಥರದ್ದು ನೋಡಿ ಬೆಂಗಳೂರಲ್ಲಿ ಸುಮಾರು 3 ಡಿಕೇಡ್ಸಿಂದ ಕನ್ನಡ ಕ್ಲಾಸಸ್ ಹೇಗೆ ನಡೀತಾ ಇದೆ, ಎಲ್ಲೆಲ್ಲಿ ನಡೀತಾ ಇದೆ, ಯಾವ ರೀತಿ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ, ಎಷ್ಟು ಸಕ್ಸಸ್ ಆಗಿದೆ, ಅದರ ಬಗ್ಗೆ ನಾನು ಬೇಕಾದ್ರೆ ಮಾತಾಡ್ಬೋದು 1 ಗಂಟೆ, 2 ಗಂಟೆ, 3 ಗಂಟೆ. ಆದರೆ ಪ್ರಾಕ್ಟಿಕಲ್ ಆಗಿ ಇದು ನಮ್ಮ ಕೈಯಲ್ಲಿ ಆಗತ್ತೆ. ನಾನು ನಟರಾಜ್ ಸೇವೆ ಮಾಡ್ಬೋದು. ನಾವಿಬ್ಬರು ಅಕಸ್ಮಾತ್ ನಾವು ರಜಾ ಹಾಕಿದ್ರೆ ಸರಿತಾ ಮೇಡಮ್ ಬರ್ತಾರೆ, ಹೇಗೋ ಕ್ಲಾಸಸ್ ನಡೀತಾ ಇದೆ. ಆ ದೃಷ್ಟಿಯಿಂದ ಈ ಪ್ರಮಾಣದಲ್ಲಿ ಈ ಒಂದು ರೇಂಜಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದೇ ಥರ ಕಂಟಿನ್ಯೂ ಮಾಡ್ತೀವಿ. ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಕ್ಲಾಸ್ ಮಾಡಬೇಕಂದ್ರೆ ನೀವೆಲ್ಲ ಫ್ಯಾಕಲ್ಟಿ ಆಗಿ ಬರಬೇಕು. HSR ಲೇಔಟಲ್ಲಿ ನಾವು ಕ್ಲಾಸಸ್ ಮಾಡ್ಬೋದು. ಶೈಲಜಾ ಟೀಚರ್ ಆಗ ಅದೇನು ಕಷ್ಟ ಇಲ್ಲ. ಸೊ ಆ ಥರ ಹೇಳಿದ್ದಾರೆ. ಈಗ ಅನ್ಫಾರ್ಚುನೇಟ್ಲಿ ಮಣಿಕುಮಾರ್ ಒಬ್ಬರೇ ನಮಗೆ ತುಂಬ ಗಟ್ಟಿಯಾಗಿ ನಮ್ಮ ಜೊತೆ ನಿಂತಿದ್ದಾರೆ. ಅಂದರೆ ನಿಮ್ಮ ಥರ ಸ್ಟೂಡೆಂಟ್ ಆಗಿದ್ದವರು ಈಗ ನಮ್ಮ ಫ್ಯಾಕಲ್ಟಿ ಆಗಿ ನಿಮಗೆ ಎಲ್ಲರಲ್ಲೂ ಆ ಎಬಿಲಿಟಿ ಇದೆ ಅಂತ ನನಗೆ ಗೊತ್ತು. ಅದನ್ನು ನೀವೆಲ್ಲ ಮನಸ್ಸು ಮಾಡಬೇಕಷ್ಟೆ. ಅದನ್ನ ಕನ್ಸಿಸ್ಟೆಂಟಾಗಿ ಸ್ವಲ್ಪ ಟೆಸ್ಟ್ ಇಟ್ಕೊಂಡು ಅಭ್ಯಾಸ ಮಾಡಿದರೆ ಈಗ ಎಲ್ಲರಿಗೂ ಒಂದೊಂದು ಬ್ಯಾಚ್ ಮಾಡೋದಕ್ಕೆ ಕಷ್ಟ ಆಗಬಾರ್ದು. ಸ್ಟಾರ್ಟ್ ನಮ್ಮ ಜೊತೆ ಇದ್ರೆ ನೀವು ಬೇರೆ ಕಡೆ ಹೇಳೋದಕ್ಕೆ ಬೇರೆ ಏರಿಯಾಗಳಲ್ಲಿ ಮಾಡೋದಾಗಿದ್ದರೆ ನಾವು ಬೇರೆ ಥರದ ಸಪೋರ್ಟ್ ಏನು ಕೊಡ್ಬೋದು ಅದನ್ನು ಮಾಡ್ಬೋದು. ಸೊ ಅದನ್ನು ಕನ್ನಡ ಪ್ರಸಾರ ಪರಿಷತ್ ಬ್ಯಾಂಕಲ್ಲಿ ಕೂಡ ನಾವು ಮಾಡೋಣ. ಬೇರೆ ಬೇರೆ ಕಂಪನಿಯಲ್ಲಿ ಕ್ಲಾಸಸ್ ನಡೀತಾ ಇದೆ. ಬೇರೆ ಬೇರೆ ಕಂಪನಿಗಳಲ್ಲಿ ಕನ್ನಡ ಕ್ಲಾಸಸ್ ನಡೀತಾ ಇದೆ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಸುಮಾರು 4-5 ಕಡೆ ನಮ್ಮ ಪ್ರಚಾರ ಪರಿಷತ್ ಬ್ಯಾನರಲ್ಲಿ VTS ಅಲ್ಲಿ ಕಂಪನಿಯಲ್ಲಿ ಕ್ಲಾಸಸ್ ನಡೀತಾ ಇದೆ. ರೆಗ್ಯುಲರ್ ಆಗಿ ಇನ್ಫೋಸಿಸ್ ಕಂಪನಿಯಲ್ಲಿ 15 ಬ್ಯಾಚ್ ಆಯಿತು. ಹೊರಾಟಲ್ಲೂ ಸಿಸ್ಕೋ ಅಲ್ಲೆಲ್ಲ 2-3 ಬ್ಯಾಚ್ ಆಯಿತು. ಎಲ್ಲ ಕಡೆ ನಡೆದಿದೆ. ಅದೇ ಥರ ಬೇರೆ ಬೇರೆ ಆರ್ಗನೈಸೇಷನ್ ಯಾರಾದ್ರು ಮುಂದೆ ಬಂದರೆ ನಾವು ಟೀಚರ್ಸನ್ನು ಡೆವಲಪ್ ಮಾಡ್ತೀವಿ. VTS ಕ್ಲಾಸಸ್ ಮಾಡ್ಬೋದು. ನಮಗೆ ಕಂಪನಿಯವರು ಬರಬೇಕು. ಯಾರಾದ್ರು ಮುಂದೆ ಬಂದರೆ ನಾವು ಟೀಚರ್ಸ್ನ ಕಳಿಸ್ಕೊಡ್ತೀವಿ. Actually, I wonder any volunteers who are doing computer study because teachers are very good. It can be put it in a multimedia presentation and you have to say that you can make the session. Further, the over is coming in the session, they can see the thing. Not all they give you a book, they can give you a CD, they can go back, and whatever they say can be put it in the CD, in a speaker. So that when they come back to the next class, it's a very, very innovative opportunity. But the only thing is we wanted to just not talking, we want to follow it also, send an action diagram, that they move forward. That is the style of these concepts. So if anybody is interested, you can contact me, I can leave my mobile number. There's an online site that is No, see, site and other things also is we need internet connection and all. Here, if you have a PowerPoint and a simple computer, lot of people contribute computers also, give the whole computer and other things. If you have a set up a computer CD and make a PowerPoint presentation with a good speaker, I think it will be innovative. I have seen so many good videos and good animations and all of it. It is very simple and but only thing is I don't know what kind of a case study, example 1 and what to talk. It should be of interest. Creative thinking should be there. And who is having a good creative thinking can join, we can work with the technology and make it further. We can give it a try. Finally, we don't succeed in a different issue. Give it a try. ಕರೆಕ್ಟ್ ಅಂದರೆ ನಾವು ಹೇಳ್ತಲ್ಲ ಅದನ್ನು ನಾವು ಮುಂದುವರಿಸಲಿಲ್ಲ. ಇದು ನಮ್ಮ ಈ ಕನ್ನಡ ಕ್ಲಾಸ್ ರೀತಿ 2 ಮೀಡಿಯಮ್. ಒಂದು ಮೀಡಿಯಮ್ ಆಕಾಶವಾಣಿ, ಇನ್ನೊಂದು ಮೀಡಿಯಮ್ ದೂರದರ್ಶನಲ್ಲೇ ಬಂದಿದೆ ಈ ಕ್ಲಾಸ್. ಅದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಆಕಾಶವಾಣಿ ಮೀಡಿಯಮಲ್ಲಿ ಏನಾಯಿತು, ಸ್ವಲ್ಪ ವಿಷುವಲ್ ಇರೋದ್ರಿಂದ ಅವರು ಭಾಳ ಕೇರ್ಫುಲ್ ಆಗಿ ಧ್ವನಿ ಕೇಳಬೇಕು, ಪಾಠಗಳನ್ನು ಮಾಡಿದ್ರು. ನಮ್ಮನ್ನೇ
ಹೆಚ್ಚು ಬಳಸ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಆಗ್ತಾ ಇತ್ತು. ಡಿಪೆಂಡೆಂಟ್ ಆನ್ ಸ್ಕಾಲರ್ಸ್ ಈ ರೀತಿಯಲ್ಲಿ ಹೆಲ್ಪ್ ಮಾಡಲ್ಲ, ಇನ್ನು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಅವ್ರಿಗೆ ಗೊತ್ತಿರಲಿಲ್ಲ, ಅದು ತುಂಬ ಸಕ್ಸಸ್ಫುಲ್ ಆಗಿಲ್ಲ. ದೂರದರ್ಶನ ಪ್ರೋಗ್ರಾಮ್ ಕಾಲ್ಡ್ ಕನ್ನಡ ಕನ್ನಡಿ. ಕನ್ನಡದ ಕನ್ನಡಿ ಅಂದರೆ ಮಿರರ್. ಸೊ ಕನ್ನಡಕ್ಕೆ ಒಂದು ಮಿರರ್ ಅಂತ ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ಮಾಡಿದ್ವಿ. ಚೆನ್ನಾಗಿತ್ತು. ಸೊ ಇದಕ್ಕೆ ಅಂದರೆ ಪಾಸಿಬಿಲಿಟಿ ಇದೆ ಅಂತ ನೀವು ಹೇಳಿದ್ರೆ ಎಕ್ಸ್ಪ್ಲೋರ್ ಮಾಡಿದ್ರೆ ನಾವು ಬೇರೆ ಮಾಡೋದು, ಅದಕ್ಕೆ ನಿಮ್ಮಗಳ ಸಹಕಾರ ಬೇಕು. If you tell a CD, you have to go to mall. So when you go to a mall, you look for a color. It is easy for you. That's a very good idea actually. But never look at a CD where you can teach me color. Yes. Right? So ನಮ್ಮ ಮನೆಯಲ್ಲಿ so good. Very good idea.